ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್. ಹಾಗೆ ಕನ್ನಡದಲ್ಲಿ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ ನನ್ನ ಚಾನಲ್ಗೆ. ಇದು ಹುಣಸೂರು ಮಾರ್ಕೆಟ್ ರೋಡು. ಮಧ್ಯಾಹ್ನ ಬರ್ತೀನಿ, ಮಳೆ ಒಂದೇ ಸಮ ಜೋರಾಗ್ಬಿಡುತ್ತೆ. ಸತತವಾಗಿ ಒಂದು 20 ನಿಮಿಷ ಗಾಳಿ ಒಟ್ಟಿಗೆ ಮಳೆ ಇರುತ್ತೆ, ಬಿಸಿಲು ಕೂಡ ಬರುತ್ತೆ. ಯುಗಾದಿ ಹಬ್ಬದ ಶಾಪಿಂಗ್ ಮಾಡೋರಿಗೆ, ಹೂವು ಹಣ್ಣು ಹಂಪಲು ತಗೊಳಕ್ಕೆ ಬಂದಿರೋರ್ಗಂತೂ ಒಂದು ಅರ್ಧ ಗಂಟೆ ತೊಂದರೆ ಕೊಡ್ತು ಮಳೆ ಅಂತ ಹೇಳಬಹುದು. ನೋಡ್ತಾ ಇದ್ದೀರಿ, ಎಲ್ಲ ತಗೊಂಡು ಮನೆ ಕಡೆ ಬರ್ತೀನಿ. ನಮ್ಮನೇಲಿ ಒಂದು ಸಂತೆ ರೆಡಿ ಮಾಡಿದ್ದೀನಿ ನೋಡಿ. ಅಮ್ಮ ಮಾವಿನ ಸೊಪ್ಪು, ಬೇವಿನ ಸೊಪ್ಪೆಲ್ಲ ತೊಗೊಬಂದಿದ್ರು. ಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಹೂವು ಇರೋದನ್ನು ನಾವು ಬೆಲ್ಲದ ಜೊತೆ ತಿನ್ನೋದಕ್ಕೆ ಇಟ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಅಮ್ಮೋಗಿಗೆ ಹೇಳ್ತಾ ಇದ್ದೀನಿ, ಒಂದು ಇಡೀ ಬೇವಿನ ಸೊಪ್ಪು ತಿನ್ಬೇಕು ಕಣಪ್ಪ ಹಬ್ಬದಲ್ಲಿ ಅಂತ ಹೇಳಿ. ಹೌದಾ ಅಂತ ರೇಗಿಸ್ತಾ ಇದ್ದ. ಹಾಗೆ ಮಾತಾಡ್ತಾ ಇದ್ದೆ. ಇದು ಅಮ್ಮ ತೊಗೊಬಂದಿರೋದು, ತಮ್ಮ ಊರಲ್ಲಿ ಕೊಟ್ಕೊಳ್ಸಿರುವಂಥದ್ದು. ಹಾಗೆ ಹಬ್ಬಕ್ಕೇನೆಲ್ಲ ಸಾಮಗ್ರಿ ಬೇಕು. ನಮಗೆ ಈ ವರ್ಷ ಮೊದಲ ಹಬ್ಬ, ಒಂದು ವರ್ಷ ಹಬ್ಬ ಬಿಟ್ಟಿದ್ದೋ ಅಲ್ವಾ, ಇದು ಮೊದಲ ಹಬ್ಬ. ಊಟಿ ಮಲ್ಲಿಗೆ ಹಾರ ತಗೊಂಡೆ. ಅಲ್ಲಿ ನೋಡೋಕ್ಕೆ ಫ್ರೆಶ್ಶಾಗಿ ಕಾಣಿಸ್ತಾ ಇತ್ತು. ಮನೆಗೆ ತಂದರೆ ನೋಡಿ ಇಲ್ಲಿ ಕೆಂಪು ಕಾಣಿಸ್ತಾ ಇದೆ, ಬೇಜಾರು ಅನ್ನಿಸ್ತಾ ಇದೆ. ಇನ್ನೇನು ಮಾಡಲಿ, ತೊಗೊಂಬಂದಿದ್ದೀನಿ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಸವಂತಿಗೆ ಹೂವು, ರೋಸು ತೊಗೊಂಡಿದ್ದೀನಿ. ಒಂದು ಮಾರು ಸವಂತಿಗೆ ಹೂವು 100 ರೂಪಾಯಿ ಇತ್ತು. ರೋಸ್ ಬಂದು 100 ಗ್ರಾಮ್ ಬಂದು 50 ರೂಪಾಯಿ ಇತ್ತು. ಇಷ್ಟು ಮಾತ್ರ ತೊಗೊಂಬಂದಿದ್ದೀನಿ ನಾನು ಇವತ್ತು. ಇನ್ನು ಬೇವಿನ ಸೊಪ್ಪು, ಮಾವಿನ ಸೊಪ್ಪೆಲ್ಲ ಇದೆಯಲ್ಲ, ಸೌತೆಕಾಯಿ ಬೇಕಿತ್ತು ತೊಗೊಂಡೆ. ಒಂದಿಷ್ಟು ತರಕಾರಿನೂ ಕೂಡ ತೊಗೊಂಬಂದಿದ್ದೀನಿ. ಬೀನ್ಸು, ಕ್ಯಾರೆಟು, ನುಗ್ಗೆಕಾಯಿ ಬೇಳೆ ಸಾಂಬಾರು. ಹೆಚ್ಚು ಚಿತ್ರಾನ್ನ ಮಾಡಬಹುದು, ಮಾವಿನಕಾಯಿ ಚಿತ್ರಾನ್ನ. ನಾನು ಪುಳಿಯೋಗರೆ ಮಾಡೋಣ, ಹುಳಿಯನ್ನ ಅಲ್ವಾ ಅದು ಕೂಡ, ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾಳಿನ ನನ್ನ ಹಬ್ಬದ ಬ್ಲಾಗ್ ವಿಡಿಯೋ ಆದರೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಸಹ. ಹಾಗೆ ಯುಗಾದಿ ಹಬ್ಬದಲ್ಲಿ ನಮ್ಮ ಕಡೆ ಹೇಗೆ ಅಂತ ಹೇಳಿದ್ರೆ, ಸಮಾಧಿ ಹತ್ರ ಹೋಗಿ ಎಡೆ ಇಟ್ಟು ಬರುವಂಥದ್ದು, ಅಂದರೆ ಮನೇಲಿ ಏನು ಮಾಡ್ತೀವಿ ತೊಗೊಂಡೋಗಿ ಇಟ್ಟು ಬರುವಂಥ ಪದ್ಧತಿ ಇದೆ. ಬನ್ನಿ ಮಾತಾಡೋಣ. ನೋಡಿದ್ರಿ, ನನ್ನ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡು ಬಂದೆ. ನಮ್ಮ ಹುಣಸೂರು ಮಾರ್ಕೆಟ್ಗೆ ಹೋಗಿದ್ದು, ಜಾಸ್ತಿ ತೊಗೊಂಡಿಲ್ಲ, ಒಂದೊಂದೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅದಾದ ನಂತರ ಮನೆಗೆ ಬಂದೆ. ನಮ್ಮನೆ ಸಂತೆ ತೋರಿಸ್ದೆ ನಿಮಗೆ, ಏನೆಲ್ಲ ತೊಗೊಂಬಂದಿದ್ದೀನಿ ಅದನ್ನೆಲ್ಲ ಕೂಡ ವಿಡಿಯೋ ಮೂಲಕ ತೋರಿಸ್ದೆ. ಇವತ್ತು ನಿನ್ನೆ ವಿಡಿಯೋ ಬಗ್ಗೆ ಒಂದಿಷ್ಟು ಮಾತಾಡೋದಿತ್ತು, ಇವತ್ತೇ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ಇನ್ನು ನಾಳೆ ವೀಡಿಯೋಗಳು, ನಾಳೆ ಹಬ್ಬದ ವೀಡಿಯೋಗಳು, ಮತ್ತೆ ನಾಳೆ ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋದಾಗ ಈ ವಿಡಿಯೋಗಳು ಪೆಂಡಿಂಗ್ ಉಳ್ಕೊಬಿಡುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋ ಇವತ್ತೇ ಹಾಕುವಂಥದ್ದನ್ನು ನಾನು ರೂಢಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಿ, ಒಂದು ಹಬ್ಬದ ದಿನಗಳು, ಅದರಲ್ಲೂ ನಮಗೆ ಯುಗಾದಿ ಹಬ್ಬ ಒಂದು ಸಡಗರ ಸಂಭ್ರಮದ ವರ್ಷದ ಮೊದಲ ಹಬ್ಬ ಅಂತ ಹೇಳಬಹುದು. ಗುರುರಾಯರ ಭಕ್ತರಿಗೆ, ರಾಯರ ಮಕ್ಕಳಿಗೆ ಒಂದು ಸಂಭ್ರಮದ ಕ್ಷಣ ನಾಳಿನ ಹಬ್ಬ ಅಂತ ಕೂಡ ಹೇಳಬಹುದು. ಹಾಗೆ ತುಂಬ ಜನ ನಿನ್ನೆ ವಿಡಿಯೋಗೆ ಒಳ್ಳೆ ರೆಸ್ಪಾಂಡ್ ಕೊಟ್ಟಿದ್ದೀರಿ. ನನಗೆ ತುಂಬ ಕಮೆಂಟು ನನ್ನ ವಯಸ್ಸನ್ನು ಗೆಸ್ ಮಾಡಿದ್ದೀರಿ. ಕೆಲವರು ಅನ್ಕೋಬಹುದು ಇವ್ರು ವಯಸ್ಸು ಕಟ್ಕೊಂಡು ನಮಗೇನು ಅಂತ ನೀವು ಅನ್ಕೋಬಹುದು. ಒಂದು ವಿಷಯನ ನಿಮ್ಮ ಮುಂದೆ ತಂದಾಗ ಅದು ನನಗೆ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ನೆಗೆಟಿವ್ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ, ಅದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಪಾಸಿಟಿವ್ ಆಗಿ ಮಾತಾಡೋರಿಗೆ ನಮ್ಮ ಹೃದಯದಾಳದ ಒಂದು ಧನ್ಯವಾದನ ಖಂಡಿತ ತಿಳಿಸುವಂಥದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಮತ್ತು ನಿನ್ನೆ ವಿಡಿಯೋದಲ್ಲಿ ಒಂದು 3-4 ಕಮೆಂಟ್ ಬಂದಿದೆ. ಅಣ್ಣನಿಗೆ ಏನಾಯಿತು, ಅಣ್ಣ ಹೇಗೆ ತೀರ್ಕೊಂಡ್ರು, ಅವ್ರಿಗೇನಾಗಿತ್ತು, ಅವ್ರು ಏನು ಕೆಲಸ ಮಾಡ್ತಿದ್ರು ಅಕ್ಕ ಅಂತ ಕೂಡ ಕೇಳಿದಿರಿ. ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಬಾರಿ ವಿಡಿಯೋ ಹಾಕಿದ್ದೀನಿ, ಹೊಸೊಬ್ಬರು ಬರ್ತಾ ಇರ್ತಾರೆ, ಅವರು ಕೇಳುವಾಗ ನಾನು ಅದಕ್ಕೆ ಉತ್ತರ ಖಂಡಿತ ಕೊಡಲೇಬೇಕು ಅಲ್ವಾ. ಅದಕ್ಕೋಸ್ಕರ ಮತ್ತು ಸಾಮಗ್ರಿಗಳೆಲ್ಲ, ಹಬ್ಬದ ಸಾಮಗ್ರಿಗಳನ್ನ ತರೋದಕ್ಕೆ ಹೋಗಿದೆ. ಅಮ್ಮ ಊರಿಂದ ಬಂದಿದ್ದರು. ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪುನೆಲ್ಲ ತಗೊಬಂದು ಕೊಟ್ಟು ಹೋದರು. ಮೋಕ್ಷಿತ್ ಕೃಷ್ಣ ಜೊತೆಗೆ ಬಂದಿದ್ದ, ಅಂದರೆ ನನ್ನ ತಮ್ಮನ ಮಗ ಬಂದಿದ್ದ. ಬಂದು ಅವರನ್ನು ಬಿಟ್ಕೊಡೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ಮಳೆ ಹಿಡ್ಕೊತ್ತು, ಮೋಡ ಥರ ಆಯಿತು. ಅಮ್ಮ ಇನ್ನು ಸಂಜೆ ಮೇಲೆ ಹೋಗ್ತೀನಿ ಅಂದರೆ ಹಬ್ಬದ ಒಂದು ಇದಿರೋದ್ರಿಂದ ತುಂಬ ಬಸ್ಗಳು ರಶ್ ಆಗುತ್ತೆ. ಅದಕ್ಕೆ ಅಮ್ಮ ಬೇಗ ಹೋಗಿಬಿಡ್ತೀನಿ ಅಂತ ಹೇಳಿ ಹೊರಗಡೆ ಹೋದ್ವಿ. ಮಳೆ ಬಂತು ಜೋರು.
ಆದ್ದರಿಂದ ಮಳೆಗೆ ಸಿಗಾಕೊಂಡ್ವಿ. ಅಮ್ಮ ಇಲ್ಲಿ ಮೋಕ್ಷಿತ್ ಕೃಷ್ಣನಿಗೆ ಕಟಿಂಗ್ ಮಾಡಿಸೋಕ್ಕೆ ಒಂದು ಕಡೆ ಹೋದರು. ನಾನು ಒಂದಿಷ್ಟು ಸಾಮಗ್ರಿಗಳು, ಹಣ್ಣು ಹಂಪಲು, ಹೂವು ಇವೆಲ್ಲ ತೊಗೊಳೋದಿತ್ತು. ನಾನು ನಮ್ಮ ಹುಣಸೂರು ಬಜಾರ್ ರೋಡ್ಗೆ ಹೋದೆ. ಆ ಕಡೆ ನಾನು ಸಿಗಾಕೊಂಡೆ ಮಳೇಲಿ, ಅಮ್ಮ ಇಲ್ಲಿ ಉಳ್ಕೊಂಡ್ರು. ಆ ರೀತಿ ಆಯಿತು. ಸತತ 20 ನಿಮಿಷ ನಿಂತ್ಕೊಂಡಿದ್ದೀನಿ ಒಂದು ಅಂಗಡಿ ಮುಂದೆ, ಅಷ್ಟು ಮಳೆ ಬಂತು. ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ ಒಂಥರ ಬಿಸಿಲು, ಮಳೆ, ಗಾಳಿ ಎಲ್ಲ ಒಟ್ಟೊಟ್ಟಿಗೆ ಬಂದಂಗಿತ್ತು. 20 ನಿಮಿಷ ಮಳೆ ಬಂತು, ಆದರೆ ಜೋರು ಮಳೆ ಅನ್ನೋದಕ್ಕಿಂತ ಸ್ವಲ್ಪ ಗಾಳಿ ಜಾಸ್ತಿ ಇತ್ತು. ಈ ರೀತಿ ನಮ್ಮ ಊರಲ್ಲಿ ವಾತಾವರಣ ಇತ್ತು. ನಿಮ್ಮ ಊರಲ್ಲಿ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ. ಮಳೆ ಇತ್ತಾ ಏನು ಅಂತ ಹೇಳಿ. ಸಾಮಗ್ರಿಗಳೆಲ್ಲ ತಗೊಂಡೆ. ನಮ್ಮನೆಯವ್ರನ್ನಂತೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ಈ ವರ್ಷದ ಮೊದಲ ಹಬ್ಬ ನಮಗೆ. ನಾನು ಈ 1 ವರ್ಷ ಆಯಿತು ಯಾವುದೇ ಹಬ್ಬನ ಆಚರಣೆ ಮಾಡಿರಲಿಲ್ಲ. ನಮ್ಮನೆಯವರು ಹೋದ ವರ್ಷ ತೀರ್ಕೊಂಡಾದಮೇಲೆ ಬಂದಂಥ ಹಬ್ಬ ಯುಗಾದಿ ಹಬ್ಬ. ಆ ಹಬ್ಬನ ನಾವು ಆ ಹಬ್ಬದಿಂದ ಇಲ್ಲಿವರೆಗೂ ಸಹ ಯಾವುದೇ ಹಬ್ಬನ ಆಚರಣೆ ಮಾಡಿಲ್ಲ. ನಿಮಗೂ ತುಂಬ ಜನ ಗೊತ್ತಿರುತ್ತೆ, ಮನೆಯಲ್ಲಿ ಒಬ್ಬರನ್ನ ಹಿರಿಯ ವ್ಯಕ್ತಿನ ನಾವು ಅಗಲಿಕೆ ಕಂಡಾಗ, ಹಿರಿಯವರಾಗಲಿ ಕಿರಿಯವರಾಗಲಿ, ಮನೆಯಲ್ಲೊಬ್ಬರು ತೀರ್ಕೊಂಡ್ರು ಅಂದರೆ ಆ ವರ್ಷದ ಹಬ್ಬಗಳನ್ನ ನಾವು ಮಾಡೋ ಹೋಗಿರೋದಿಲ್ಲ. ಯಾಕೆಂದರೆ ಅವರ ಒಂದು ಆತ್ಮದ ಪ್ರಯಾಣ ಇರುತ್ತೆ. ಆ ದಿನಗಳಲ್ಲಿ ನಾವು ಸಂಭ್ರಮ ಪಡುವಂತಹ ಯಾವುದೇ ವಿಷಯನೂ ಕೂಡ ಆಚರಣೆ ಮಾಡೋ ಹಾಗೆ ಇರೋದಿಲ್ಲ. ಆದ್ದರಿಂದ ನಾವು ಕೂಡ ಹಬ್ಬನ ಮಾಡಿರಲಿಲ್ಲ. ಯುಗಾದಿ ನನಗೆ ಒಂದು ಕರಾಳ ಕ್ಷಣಗಳನ್ನ ಅನುಭವಿಸಿದ್ದೀನಿ ನಾನು. ನಮ್ಮ ಮನೆಯವರು ಹೋಗಿ 20 ದಿನ ಮಾತ್ರ ಆಗಿರುತ್ತೆ. ಎಷ್ಟು ಸಂಕಟಪಟ್ಟಿದ್ದೀನಿ ಅಂದರೆ ಹೆಣ್ಮಕ್ಳಿಗೂ ಅದು ಬೇಡ ಅಂತ ನಾನು ಅಂದ್ಕೊಳ್ತೀನಿ. ನೀವು ಯಾರಾದರೂ ಕೆಲವರು ನೆಗೆಟಿವ್ ಆಗಿ ಏನಾದ್ರು ಮಾತಾಡೋರು, ಯಾರಿಗೂ ಆಗದೆ ಇರೋದು ಇವ್ರಿಗೆ ಆಗಿದೆಯಾ ಅಂತ ಅನ್ಬಹುದು. ಖಂಡಿತ ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿದೆ. ಎಷ್ಟೋ ಹೆಣ್ಣುಮಕ್ಕಳು, ಎಷ್ಟೋ ಒಂದು ಅಗಲಿಕೆಯ ನೋವನ್ನ ಪಟ್ಟಿರೋರಿಗೆ ಆ ಕ್ಷಣ ನಿಜವಾಗ್ಲೂ ಕೂಡ ಕರಾಳ ದಿನ ಅಂತಲೇ ಭಾವಿಸ್ತೀವಿ ನಾವು. ಅದರಲ್ಲೂ ತುಂಬಾ ಒಂದು ಪವಿತ್ರವಾದ ಸಂಬಂಧ. ತಂದೆ ಮಕ್ಕಳು, ತಾಯಿ ಮಕ್ಕಳು ಹೇಗೋ ಗಂಡ ಹೆಂಡತಿಯ ಆ ಸಂಬಂಧ ಇದೆಯಲ್ಲ, 7 ಜನ್ಮದ ಒಂದು ಅನುಬಂಧ ಆಗಿರುತ್ತೆ. ಋಣ ಇಲ್ದೇ ಆ ಸಂಬಂಧ ಗಟ್ಟಿಯಾಗಿರೋದಿಲ್ಲ, ಹೌದಲ್ವಾ? ಆದ್ದರಿಂದ ಆ ಸಂಬಂಧ, ಆ ನೋವು ಪಟ್ಟಿರೋರಿಗೆ ಆ ನೋವಿನ ಬೆಲೆ ಏನು ಅಂತ ನಮಗೆ ಗೊತ್ತಿರುತ್ತೆ. ಕೆಲವರು ನನ್ನನ್ನು ಪ್ರೀತಿಸೋವಂಥವ್ರು ಕೇಳಿದಾಗ ನನ್ನ ಮನದಾಳದ ಮಾತನ್ನು ನಾನು ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತೀನಿ. ಅದು ನೀವು ನೆಗೆಟಿವ್ ಆಗಾದರೂ ತಗೊಳ್ಳಿ, ಪಾಸಿಟಿವ್ ಆಗಾದರೂ ತಗೊಳ್ಳಿ. ನನ್ನ ನೋವಿಗೆ ನೀವು ಸ್ಪಂದಿಸುವಂಥವರಾದರೂ ಖುಷಿ ಪಡ್ತೀನಿ. ನಾನು ತುಂಬ ಹೆಣ್ಮಕ್ಳು ನನ್ನನ್ನು ಪ್ರೀತಿಸೋರು, ನನ್ನ ನೋವಿಗೆ ಸ್ಪಂದಿಸೋರು ಇದ್ದಾರೆ. ಯಾರು ಕೂಡ ಬೇಕು ಅಂತ ಕ್ರಿಯೇಟ್ ಮಾಡ್ಕೊಂಡಿರುವಂತಹದ್ದಲ್ಲ ಇದೆಲ್ಲ. ಅರ್ಥ ಮಾಡ್ಕೊಳ್ಳಿ. ಸಮಯಕ್ಕೆ ಕೈ ಕಟ್ಟಾಕಿರುತ್ತೆ, ಸಂದರ್ಭಗಳಿಗೆ ನಾವು ತಲೆ ಬಾಗಿರ್ತೀವಿ. ಆದರೆ ಒಂದಂತೂ ಸತ್ಯ, ವಿಧಿ ಲಿಖಿತಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅಷ್ಟೇ. ನಾನು ಪಡ್ಕೊಂಬಂದಂಥ ಸೌಭಾಗ್ಯ ಇಷ್ಟ ಆಗಿತ್ತೇನೋ ಅಲ್ವಾ? ಅದರಿಂದ ಏನಾಯಿತು ಅಂತ ಕೂಡ ಹೇಳ್ತೀನಿ. ಜೊತೆಗೆ ನೆನ್ನೆ ವಿಡಿಯೋಗೆ ನನ್ನ ವಯಸ್ಸಿಗೆ ತುಂಬ ಪ್ರಶ್ನೆಗಳು, ತುಂಬ ಜನ ಕಮೆಂಟಲ್ಲಿ ಕರೆಕ್ಟಾಗಿ ಹಾಕಿದ್ದೀರಿ. ಒಬ್ಬರೋ ಇಬ್ಬರೋ ಅಷ್ಟೇ ಸ್ವಲ್ಪ ಆಸುಪಾಸು. ಅಂದರೆ ಒಬ್ಬರಂತೂ ಒಂದು ವಯಸ್ಸನ್ನು ಹೇಳಿದ್ದಾರೆ, ಇನ್ನೂ ಅಷ್ಟು ಆಗಿಲ್ಲ. ಅಷ್ಟು ಆಗೋದ್ರಲ್ಲಿ ನಾನು ಅಜ್ಜಿ ಆಗಬೇಕು, ನನ್ನ ಮೊಮ್ಮಗಳನ್ನ ನೋಡುವಂತಹ ಏಜು ಅದಾಗಿರುತ್ತೆ. ಅದಕ್ಕೂ ಸಮಯ ಅಲ್ವಾ? ಆದ್ದರಿಂದ ಅಂದ್ಕೋಬಹುದು. ತುಂಬ ಜನ ಕರೆಕ್ಟಾಗಿ ಹೇಳಿದಿರಿ, ತುಂಬ ಜನ ಒಬ್ಬರು ಕಡಿಮೆ ಹೇಳಿದ್ದಾರೆ. 36, 38 ಅಂತ ಹೇಳಿದ್ದಾರೆ. ಈಗ ತುಂಬ ಏಜ್ ಹೇಳಿರೋರಿಗೆ ನಾನು ಇಷ್ಟೊಂದು ಆಗಿದೆಯಾ ಅಂತ ಹೇಗೆ ಅಂದ್ಕೊಂಡೋ, ಇಷ್ಟು ಕಡಿಮೆ ಏಜ್ ಹೇಳ್ಬಿಟ್ರಲ್ಲ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಆದರೆ ವಯಸ್ಸನ್ನ ಹೇಳ್ತೀನಿ. ನಾವು ಎಷ್ಟೇ ಫಿಟ್ ಆ್ಯಂಡ್ ಫೈನ್ ಆಗಿ ಒಳ್ಳೆ ಹೆಲ್ತಿ ಫುಡ್ ತಗೊಂಡು ಆರೋಗ್ಯಕರವಾಗಿದ್ದರೂ ಸಹ ಒಂದಿಷ್ಟು ವಯಸ್ಸನ್ನು ಮರೆ ಮಾಚಬಹುದು. ಅಂದರೆ ಕೆಲವರು 50 ಆಗಿದ್ದರೆ ಒಂದು 40 ವಯಸ್ಸು ಥರ ಇರಬಹುದು. ಮುಪ್ಪನ್ನ ನಾವು ಸ್ವಲ್ಪ ಕಡಿಮೆ ಆಗೋ ರೀತಿ ನಾವು ಮಾಡ್ಕೋಬಹುದು. ಆದರೆ ಪ್ರಕೃತಿಗೆ ವಿರುದ್ಧವಾಗಂತೂ ಖಂಡಿತ ಹೋಗೋಕ್ಕಾಗಲ್ಲ. ನನ್ನ ವಯಸ್ಸು ಎಷ್ಟಿದೆಯೋ ಅದು ಕರೆಕ್ಟ್ ವಯಸ್ಸು ಅದೇ ಆಗಿರುತ್ತಲ್ವ. ಆದ್ದರಿಂದ ತುಂಬ ಜನ ಹೇಳಿದ್ರಿ. ನನ್ನ ವಯಸ್ಸು ಬಂದು ಈಗ ನನಗೆ 36 ರನ್ನಿಂಗ್ ಆಯಿತಾ. ಆದ್ದರಿಂದ 50 ಒಬ್ಬರು ಹೇಳಿದ್ರು, ಅಷ್ಟಾಗಿಲ್ಲ ಇನ್ನೂ, ಅದಕ್ಕಿನ್ನೂ 4-5 ವರ್ಷ ಬೇಕಲ್ವಾ, ಅಷ್ಟರಲ್ಲಿ ಅಜ್ಜಿ ಆಗಿರ್ತೀನಿ.
ಅಂದರೆ ನನ್ನ ಮಗನ ಮದುವೆ ಮಾಡಿ ಅಜ್ಜಿ ಆಗಿರ್ತೀನಿ, ಅವಾಗ ಖುಷಿ ಆಗುತ್ತೆ. ಆದ್ದರಿಂದ ತುಂಬ ಸಂತೋಷ ಆಯಿತು. ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ ನೋಡಿ ತುಂಬ ಖುಷಿ ಅಂತೂ ಪಟ್ಟಿದ್ದೀನಿ. ಹಾಗೆ ಆ ವಿಡಿಯೋ ಕಮೆಂಟಲ್ಲೇ ಸುಮಾರು ಜನ ಹೆಣ್ಮಕ್ಳು ಕೇಳಿದ್ದಾರೆ, ಅಣ್ಣನಿಗೆ ಏನಾಯಿತು ಅಕ್ಕ, ಅವ್ರು ಏನಾಗಿ ತೀರ್ಕೊಂಡ್ರು, ಅವ್ರು ಏನು ವರ್ಕ್ ಮಾಡ್ತಿದ್ರು ಅಂತ ಕೂಡ ಕೇಳಿದಿರಿ. ಇದು ತುಂಬ ಬಾರಿ ನಾನು ಹೇಳಿದ್ದೀನಿ, ಆದರೂ ಕೂಡ ನಿಮ್ಮ ಕಮೆಂಟನ್ನು ನಾನು ತೊಗೊಂಡಿದ್ದೀನಿ. ಸ್ಕ್ರೀನ್ ಶಾಟ್ ಹಾಕೋಂಗಿದ್ರೆ ನೋಡಿ, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಮಾಣಿಕ್ಯ ಅಂದಂಥ ವ್ಯಕ್ತಿನ ನಾನು ಕಳ್ಕೊಂಡಿದ್ದೀನಿ. ಈ ಹಬ್ಬಗಳು ಬರುತ್ತಲ್ಲ, ಎಷ್ಟು ನೋವಾಗ್ತಾ ಇದೆ ಅಂದರೆ ಅದು ನನಗೆ ಮಾತ್ರ ಗೊತ್ತಿದೆ. ಕಳ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲೂ ಸಹ ನಮ್ಮ ಮನೆಯವ್ರನ್ನ ನಾನು ಎಷ್ಟು ಮಿಸ್ ಮಾಡ್ಕೊಳ್ತೀನೋ, ನನ್ನ ತಂದೆನೂ ಕೂಡ ನಾನು ಮಿಸ್ ಮಾಡ್ಕೊಳ್ತೀನಿ. ಇಬ್ಬರು ಸೇಮ್ ಮಾವ ಅಳಿಯ, ಚಿನ್ನದಂಥ ವ್ಯಕ್ತಿತ್ವ ಇದ್ದಂಥವರು. ಇಬ್ಬರು ಮ್ಯಾಚ್ ಆಗ್ತಾರೆ. ಇಬ್ಬರು ನನಗೆ ಎರಡು ಕಣ್ಣಿದ್ದ ಹಾಗೆ ಇದ್ದರು. ಏನೋ ಹೇಳ್ತಾರಲ್ಲ, ವಿಲ್ ಪವರ್. ಇಬ್ಬರು ಈ ಕ್ಷಣದಲ್ಲಿ ನನಗಿಲ್ಲ. ದೈಹಿಕವಾಗಿ ಅವರಿಲ್ಲ, ಮಾನಸಿಕವಾಗಿ ನನ್ನ ಜೊತೆ ಖಂಡಿತ ಇದ್ದಾರೆ. ಅದನ್ನಂತೂ ನಾನು ಯಾವತ್ತೂ ಕಳ್ಕೊಳ್ಳೋದೇ ಇಲ್ಲ. ಏನಾಯಿತು ಅನ್ನೋದಾದರೆ ತುಂಬ ಚೆನ್ನಾಗಿದ್ದರು, ತುಂಬ ಫಿಸಿಕಲಿ ಫೈನ್ ಆಗಿದ್ದಂಥವರು. ಆ ಕ್ಷಣ, ಆ ಸಂದರ್ಭದ ದಿನಗಳಲ್ಲಿ ಯಾವುದೇ ಅವರಲ್ಲಿ ಆರೋಗ್ಯ ಕೆಟ್ಟಿರಲಿಲ್ಲ, ಯಾವುದೇ ನೋವುಗಳಿರಲಿಲ್ಲ, ತುಂಬ ಚೆನ್ನಾಗಿದ್ದರು. ಹಿಂದಿನ ದಿನ ನಮ್ಮ ಮನೆ ದೇವ್ರಿಗೂ ಹೋಗಿ ಬಂದಿದ್ದೀವಿ. ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಂಥವ್ರು. ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದ್ದಂಥವ್ರನ್ನ ಬರೀ 2 ನಿಮಿಷದಲ್ಲಿ ಅವರನ್ನು ನಾನು ಕಳ್ಕೊಂಡಿದ್ದೀನಿ. ಆ ಕರಾಳ ದಿನ, ಆ ಕರಾಳ ರಾತ್ರಿ ಅಂತ ಅಂತೀನಿ ನಾನು. ಮಾರ್ಚ್ 2ನೇ ತಾರೀಕು ಮಧ್ಯರಾತ್ರಿ 3ನೇ ತಾರೀಕು 11:15 ಟೈಮು. ಕರಾಳ ದಿನ, ನನಗೆ ಕರಾಳ ರಾತ್ರಿ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದ್ದರು, ತುಂಬ ಫಿಸಿಕಲಿ ಫೈನ್ ಆಗಿದ್ದರು. ಅವತ್ತಿನ ಕ್ಷಣನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಅಂದರೆ, ನನ್ನ 2ನೇ ಮಗನಿಗೆ ಎಕ್ಸಾಮ್ ಇತ್ತು, ಸೆಕೆಂಡ್ PU ಎಕ್ಸಾಮ್. 2ನೇ ದಿನದ ಎಕ್ಸಾಮ್ ಏನೋ ಅಂದ್ಕೊಳ್ತೀನಿ. ಬೆಳಗ್ಗೆ ಅಪ್ಪ ಮಗ ಇಬ್ಬರೂ ಸಹ ಕಾರಲ್ಲೇ ಹೋಗ್ತಾರೆ. ನಮ್ಮ ಮನೆಯವರೇ ಡ್ರೈವ್ ಮಾಡಿಕೊಂಡು ಹುಣಸೂರಿಂದ ಮೈಸೂರಿಗೆ ಹೋಗ್ತಾರೆ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು, ನಮ್ಮ ಮನೆಯವ್ರ ಡ್ಯೂಟಿನೂ ಕೂಡ ಮುಗಿಸ್ಕೊಂಡು ಅಪ್ಪ ಮಗ ಒಟ್ಟಿಗೆ ರಾತ್ರಿ 7:00ವರೆಗೆ ಹುಣಸೂರಿಗೆ ಬರ್ತಾರೆ. ಅವರು ಬಂದಂಥ ಕ್ಷಣ ನನಗೆ ಇವತ್ತು ನನ್ನ ಕಣ್ಣು ತುಂಬ, ನನ್ನ ಹೃದಯದ ತುಂಬ ತುಂಬಿಕೊಂಡಿದ್ದೀನಿ. ಏಕೆಂದರೆ ಅವರು ಡ್ರೈವ್ ಮಾಡ್ಕೊಂಡು ಬಂದಾಗ ನಾನು ನಮ್ಮ ಬಾಲ್ಕನಿಲೇ ನಿಂತಿದ್ದೆ. ಅಪ್ಪ ಮಗ ಇಬ್ಬರು ಇಳ್ಕೊಂಡು ಬರ್ತಾರೆ. ಮೆಟ್ಲು ಮೇಲೆ ಹತ್ಕೊಂಡು ಮಾತಾಡ್ಕೊಂಡು ಫೋನಲ್ಲಿ ಮನೆಯೊಳಗಡೆ ಬರ್ತಾರೆ. ಇನ್ನು 3-4 ಗಂಟೆಯಲ್ಲಿ ಹೆಣವಾಗಿ ಅವರನ್ನು ಇಳಿಸ್ತೀವಿ ಅಂತ ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. 7:00ವರೆಗೆ ಮನೆಗೆ ಬಂದು ಒಂದು 8:30ವರೆಗೂ ಸಹ ಫ್ರೆಶ್ ಅಪ್ ಆಗಿ ಬಂದು ಆರಾಮಾಗಿ ಎಷ್ಟು ಸಂತೋಷವಾಗಿದ್ದರು ಅಂದರೆ, ಅವ್ರಿಗೂ ಗೊತ್ತಿರಲಿಲ್ಲ ನಾನು ಹೋಗ್ತೀನಿ ಅಂತ, ಗೊತ್ತಿಲ್ಲ. ತುಂಬ ಸಂತೋಷವಾಗಿ ಮಕ್ಕಳ ಜೊತೆ, ನನ್ನ ಜೊತೆ ತಮಾಷೆಗೆ ಏನೇನೋ ಮಾತಾಡಿಕೊಂಡು TV ನೋಡ್ಕೊಂಡು ಕೂತ್ಕೊಂಡಿದ್ರು. 9 ಗಂಟೆಗೆ ನನ್ನ 2 ಮಕ್ಕಳು, ನಾವಿಬ್ಬರು ಸಹ ಒಟ್ಟಿಗೆ ಊಟ ಮಾಡಿದ್ವಿ, ಮಾತಾಡ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿ 9:30ವರೆಗೂ ಸಹ TV ನೋಡ್ತಾನೆ ಕೂತಿದ್ರು. ನಮ್ಮ ಮನೆಯಲ್ಲಿ ಒಂದು ಅಭ್ಯಾಸ, ಎಂಥ ಹಣ್ಣುಗಳು ತಂದು ಇಟ್ಟರು ಸಹ ಅದು ನಮ್ಮ ಮನೆಯವರೇ ಬಿಡಿಸ್ಕೊಡ್ತಾ ಇದ್ದಿದ್ರು. ಒಂದು ಕಿತ್ಲೆ ಹಣ್ಣಾಗಲಿ, ಒಂದು ಪೈನಾಪಲ್ ಆಗಲಿ, ಕಲ್ಲಂಗಡಿ ಹಣ್ಣಾಗಲಿ, ಒಂದು ಆ್ಯಪಲ್ ಆಗಲಿ, ಎಲ್ಲ ಕಟ್ ಮಾಡೇ ಅವರೇ ಕೊಡಬೇಕಿತ್ತು. ಇಲ್ಲ ಅಂದರೆ ಅದು ಹಂಗೆ ಉಳ್ಕೋತಾ ಇತ್ತು. ಅದರಿಂದ ಊಟ ಆಗಿ ಒಂದು ಅರ್ಧ ಗಂಟೆ ನಂತರ ಅವತ್ತು ಕಿತ್ಲೆ ಹಣ್ಣನ್ನು ಎಲ್ರಿಗೂ ಬಿಡಿಸ್ಕೊಡ್ತಾರೆ. ಚಿಕ್ಕ ಮಗ ಹಣ್ಣು ತಿಂದ್ಕೊಂಡು ರೂಮ್ಗೆ ಹೋಗ್ತಾನೆ. ದೊಡ್ಡವನು ಅವ್ರ ಪಪ್ಪನ ಪಕ್ಕನೇ ಕೂತ್ಕೊಂಡು TV ನೋಡ್ತಾ ಕೂತಿರ್ತಾನೆ. ನಾನು ಒಂದು ಕಡೆ ಸೋಫಾ ಮೇಲೆ ಕೂತ್ಕೊಂಡು TV ನೋಡ್ತಾ, ನಾನು ಯೂಟ್ಯೂಬ್ನ ನೋಡ್ತಾ ಕೂತಿರ್ತೀನಿ. ಮಾತಾಡ್ಕೊಂಡು ಒಂದು ವ್ಯವಹಾರದ ಬಗ್ಗೆ ಮಾತಾಡ್ತಿರ್ತಾರೆ. ಮಾತಾಡ್ತಾ ಹಂಗೆ ಕೂತಿರ್ತಾರೆ. ಆಯಿತು 10 ಗಂಟೆ. ನನ್ನ ದೊಡ್ಡ ಮಗನಿಗೆ ಒಂದು ಮಾತನ್ನು ಹೇಳ್ತಾರೆ, ಮಗನೇ ನಾಳೆ ನನ್ನ ಜೊತೆ ನೀನು ಪೂರ್ತಿ ಇರಬೇಕು ಮಗನೇ, ಬ್ಯಾಂಕಲ್ಲಿ ಕೆಲಸ ಇದೆ ನಿನಗೆ, ನಾನು ಅದನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ಇದು ಮಗನೊಟ್ಟಿಗೆ ಲಾಸ್ಟ್ ಮಾತಾಡಿದಂಥ ಮಾತು. ನಾಳೆ ನನ್ನ ಜೊತೆ ನೀನು ಪೂರ್ತಿ ಇರಬೇಕು ಅಂದರೆ ಈ ರೀತಿ ಇರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬ್ಯಾಂಕಲ್ಲೇನೋ ಕೆಲಸ ಇದೆ ಹೇಳ್ಕೊಡ್ತೀನಿ ಅಂತ ಹೇಳಿ ಮಗನಿಗೆ ಹೇಳ್ತಾರೆ. ಆಗ ನನ್ನ ದೊಡ್ಡ ಮಗ ಆಯಿತು ಪಪ್ಪ ಅಂತ ಹೇಳ್ತಾನೆ. ಇಷ್ಟು ಮಾತಾಡಿ ನಾವಿದ್ದಂಥ ಮನೆ ಡ್ಯೂಪ್ಲೆಕ್ಸ್ ಹೌಸ್ ಅದು. ಆ ಸಂದರ್ಭದಲ್ಲಿ
ಅವರು ಮೇಲ್ಗಡೆ ರೂಮಲ್ಲಿ ಮಲಗ್ತಾ ಇದ್ವಿ. ನಮ್ಮ ಮನೆಯವರು ಮೆಟ್ಲು ಹತ್ಕೊಂಡು ಮೇಕ್ಕೆ ಹೋಗ್ತಾರೆ. ಅವರ ಹಿಂದೆಯೇ ಮೆಟ್ಲತ್ತಿ ನಾನು ಕೂಡ ಹತ್ತುತ್ತೀನಿ. ಅವ್ರು ಹೆಂಗೆ ಹತ್ತಿ ಹೋಗ್ತಾರೋ ನಾನು ಕೂಡ ಹಾಗೆ ಹತ್ಕೊಂಡು ಹೋಗ್ತೀನಿ. ರೂಮ್ಗೆ ಹೋಗ್ತೀವಿ, ನಮ್ಮ ರೂಮ್ಗೆ ಹೋಗಿ ಹಂಗೆ ಮಲ್ಕೊಂಡು ನನ್ನ ಇನ್ಸ್ಟಾ ಪೇಜ್ ಓಪನ್ ಮಾಡಿಕೊಂಡು ನಾನು ರೀಲ್ಸ್ ನೋಡ್ತಾ ಇರ್ತೀನಿ. ಪಕ್ಕ ಹಿಂಗೆ ಕೂತ್ಕೊಂಡು ನಾನು ನೋಡ್ತಿದ್ದಂಥ ರೀಲ್ಸ್ನೇ ನೋಡ್ತಾ ಕೂತಿದ್ರು, ಮಲ್ಕೊಂಡು ನೋಡ್ತಾಯಿದ್ರು. ಹಂಗೆ ಮಾತಾಡಿಕೊಂಡು 1 ನಿಮಿಷ ಇರೇ ಬಂದೆ ಅಂತ ನನಗೆ ಹೇಳಿ ನನ್ನನ್ನು ದಾಟ್ಕೊಂಡು ಹೋಗ್ತಾರೆ. 1 ನಿಮಿಷ ಬರ್ತೀನಿರು ಅಂತ ಹೇಳಿ ದಾಟ್ಕೊಂಡು ಹೋಗ್ತಾರೆ. ದಾಟ್ಕೊಂಡು ಹೋದರು ವಾಶ್ರೂಮ್ಗೆ ಹೋಗಿ 1 ನಿಮಿಷ, ಏನು ತುಂಬ ಸಮಯನೂ ಆಗಲಿಲ್ಲ, 1 ನಿಮಿಷಕ್ಕೆ ಒಂದು ಸೌಂಡ್ ಆಗುತ್ತೆ ನನಗೆ. ಒಂದು ಸೌಂಡು ಅಂತ ಹೇಳಿದ್ರೆ ಬಕೆಟ್ ಬಿದ್ದಂಗೆ ನನಗೆ ಸೌಂಡ್ ಕೇಳಿಸುತ್ತೆ, ಜಗ್ಗು ಬಿದ್ದಂಗೆ ಏನೋ ಬಿದ್ದಂಗೆ ಸೌಂಡ್ ಕೇಳಿಸುತ್ತೆ. ಆ ಕ್ಷಣ ನಾನು ಸುಮ್ಮನೆ ಆಗಲಿಲ್ಲ. ನಾನು ಕೂಗಿ ಕೇಳ್ತೀನಿ, ರೀ ಅಂತೀನಿ. ಮಾತಾಡಲಿಲ್ಲ ಅವರು. ಏನು ಬೀಳಿಸಿದ್ರಲ್ಲ ಅಂತ ಕೇಳಬೇಕು ಅಂತ ರೀ ಅಂತ ಕೂಗ್ತೀನಿ, ಮಾತಾಡಲಿಲ್ಲ. ಯಾಕೋ ತಡಿಲಿಲ್ಲ ಮನಸ್ಸು. ನೀವು ನಂಬ್ತೀರಾ, ಎಷ್ಟೋ ಬಾರಿ ಅವರೇನಾದ್ರು ಟಾಯ್ಲೆಟೆಲ್ಲ ಹೋಗಿ ಬರೋಷ್ಟರಲ್ಲಿ ನಾನು ಒಳ್ಳೆ ನಿದ್ರೆ ಮಾಡಿಬಿಡ್ತಾಯಿದ್ದೆ. ಅವ್ರು ಬರೋಷ್ಟರಲ್ಲಿ ನಾನು ಮಲ್ಗೇ ಬಿಡ್ತಾಯಿದ್ದೆ ಅಂದ್ಕೊಳ್ಳಿ. ಆವತ್ತು ಒಂದು ಕ್ಷಣನೂ ಕೂಡ ನನಗೆ ಮಂಚದ ಮೇಲೆ ಮಲ್ಗೋಕ್ಕಾಗ್ತಿಲ್ಲ. ಯಾಕೋ ಮನಸ್ಸು ತಡೀತಾ ಇಲ್ಲ. 2 ಸಲ ಕೂಗಿದ್ರು ಮಾತಾಡಲಿಲ್ಲ ಅಲ್ಲ. ತಕ್ಷಣ ಡೋರ್ ಹತ್ರಕ್ಕೆ ಹೋಗ್ತೀನಿ. ವಾಶ್ರೂಮ್ ಅಟ್ಯಾಚ್ ಆಗಿರುತ್ತೆ ಅದು. ಡೋರ್ ಹತ್ರ ಹೋಗ್ಬಿಟ್ಟು ರೀ ಅಂತೀನಿ. ಹಿಂಗೆ ಮಾತಾಡಲಿಲ್ಲ. ಯಾಕೋ ಮನಸ್ಸು ಹೊಡ್ಕೊಳ್ತಿತ್ತು ನನಗೆ. ಕಿವಿ ಕೊಡ್ತೀನಿ ಡೋರ್ಗೆ ಹತ್ರಕ್ಕೆ. ಒಂದು ಸೌಂಡು ಕೇಳಿಸುತ್ತೆ ನನಗೆ, ಗೊರ್ರನಿಗೆ ಅನ್ನೋ ಥರ ಸೌಂಡ್ ಕೇಳಿಸುತ್ತೆ. ಆ ಕ್ಷಣ ನನಗನ್ಸಿದ್ದು, ಏನೋ ಆಗಿದೆ ಅಂತ ಅಂದ್ಕೊಂಡು ಡೋರ್ನ ಜೋರಾಗಿ ತಳ್ತೀನಿ. ಫೈಬರ್ ಡೋರ್ ಅದು, ಮರ ಡೋರಲ್ಲ, ಫೈಬರ್ದು. ನಾನು ಹೊಡೆದಿದ್ದ ರಫ್ಸಕ್ಕೆ ಡೋರ್ ಹಿಂದಕ್ಕೆ ಹೋಗುತ್ತೆ. ಆ ಕ್ಷಣ ನಿಜವಾಗ್ಲೂ ಸಹ ಅಲ್ಲಿ ಕಣ್ಣಲ್ಲಿ ನೋಡಿದ್ದು ನಾನು, ಅವರೇನು ಬಿದ್ದೋಗಿಲ್ಲ, ಏನು ಅಂಗಾಂತರ ಬಿದ್ದೋದಾಗಲಿ ಮಕ್ಕಡೆ ಹಿಂಗೆ ಏನೂ ಬಿದ್ದಿಲ್ಲ. 2 ಮಂಡಿನ ಊರಿ ಕೆಳಗಡೆ ಕೂತ್ಕೊಂಡಿದ್ದಾರೆ. ಕಣ್ಣು ಮುಚ್ಚಿಬಿಟ್ಟಿದ್ದಾರೆ. ಕಣ್ಣು ಮುಚ್ಚಿ ಅನ್ನೋ ಸೌಂಡ್ ಕೇಳಿಸ್ತಾ ಇದೆ. ಒಂದು ಕ್ಷಣಕ್ಕೆ ದಿಗ್ಭ್ರಮೆ ಆಗೋಯ್ತು ನನಗೆ. ರೀ ಅಂತ ಅಂದಿದ್ದಷ್ಟೇ ನನ್ನ ಮಗನ್ನ ಜೋರಾಗಿ ಕಿರ್ಚ್ತೀನಿ ನಾನು. ನನ್ನ ಮಗ ದೊಡ್ಡವನು, ಇನ್ನೂ ಟಿ ವಿ ನೋಡ್ತಾ ಇರ್ತಾನೆ. ಮಗನೇ ಬಾರೋ ಇಲ್ಲಿ ಅಂತ ಕಿರ್ಚ್ತೀನಿ. ಅವನು ಅದು ಹೆಂಗೆ ಓಡ್ ಬಂದೋ ಗೊತ್ತಿಲ್ಲ. ಬಂದವನು ಅವ್ರ ಅಪ್ಪನ ತೊಡೆ ಮೇಲೆ ಮಲಗಿಸ್ಕೊಂಡು ಚೆನ್ನಾಗಿ ಹಿಂಗೆ ಎದೆ ಭಾಗನ ಕುಟ್ತಾನೆ. ಅವನು ಕುಟ್ತಾ ಇರ್ತಾನೆ. ನಾನು 1 ನಿಮಿಷ ನಿಲ್ಲೋದಿಲ್ಲ, ಕೆಳಗಡೆ ಓಡೋಗ್ತೀನಿ. ಕೆಳಗಡೆ ಮನೆಯವ್ರನ್ನೆಲ್ಲ ಕರೆದ್ಬಿಡೋಣ. ಯಾಕೆ ಅಂದರೆ 2nd ಫ್ಲೋರಲ್ಲಿ ಇದ್ದೀವಿ, ಅವ್ರನ್ನ ಕೆಳಗಡೆ ಇಳಿಸ್ಬೇಕಲ್ಲ, ಮಕ್ಳ ಕೈಲಿ ಆಗೋದಿಲ್ಲ ಅಂತ ಹೇಳಿ ಕೆಳಗಡೆ ಮನೆಯವ್ರನ್ನೆಲ್ಲ ಡೋರ್ ತಟ್ಟಿ ಚೆನ್ನಾಗಿ ಕಿರ್ಚಾಡ್ತಾ ಇದ್ದೀನಿ. ನಾನು ಅಳ್ತಾ ಇದ್ದೀನಿ. ಅವ್ರನ್ನೆಲ್ಲ ಕರೆದು ದಡ ಅಂತ ಓಡ್ ಮೇಲಿಗೆ ಬರ್ತೀನಿ. ನಾನು ಬರೋ ಅಷ್ಟರಲ್ಲಿ ನನ್ನ ಮಗನ ತೊಡೆಯ ಮೇಲೆ ಅವರ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಹೇಳ್ದ ನನ್ನ ಮಗ, ಪಪ್ಪ ನೀನು ಹೋಗಿ 2 ನಿಮಿಷಕ್ಕೇ ಸ್ತಬ್ಧ, ಸೈಲೆಂಟ್ ಆಗೋಯ್ತು ಪಪ್ಪ, ಮುಖ ಸ್ಮೈಲ್ ಫೇಸ್ ಬಂದ್ಬಿಡ್ತು ಪಪ್ಪಂದು ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಎತ್ಕೊಂಡು ಕೆಳಗೆ ಮಾಡಿಕೊಂಡು ನಮ್ಮ ಹುಣಸೂರಲ್ಲೇ ಇರುವಂಥ ಹಾಸ್ಪಿಟ್ಲು, ಕಾವೇರಿ ಹಾಸ್ಪಿಟ್ಲು ಅಂತ ಇದೆ, ತಗೊಂಡು ಹೋಗ್ತೀವಿ. ಹೋಗ್ಬೇಕಾದ್ರೆ ನನ್ನ ಆರ್ತನಾದ, ನನ್ನ ನೋವು ಏನು ಅನ್ನಿಸ್ತಾ ಇತ್ತು ಅಂತಂದರೆ, ಪ್ರಜ್ಞೆ ಹೋಗಿದೆ. ICUಗೆ ಹಾಕ್ಬಿಟ್ಟು ಆಕ್ಸಿಜನ್ ಎಲ್ಲ ಕೊಟ್ಟು ಪ್ರಜ್ಞೆ ಬರುತ್ತೆ. ನಾನು ಕೇಳಬೇಕು ನಮ್ಮ ಮನೆಯವ್ರಿಗೆ, ಏನಾಯ್ತು ರೀ ನಿಮಗೆ ವಾಶ್ರೂಮಲ್ಲಿ, ಯಾಕೆ ಬಿದ್ದಿರಿ ಅಂತ ಕೇಳಬೇಕು. ಅಂದ್ಕೊಂಡು ರೋದಿಸ್ಕೊಂಡು ನನ್ನ ಮನಸ್ಸು ನನಗೆ ಹೋಗುತ್ತೆ. ಹಾಸ್ಪಿಟ್ಲ್ ಒಳಗಡೆ ಎಂಟ್ರಿ ಕೊಡ್ತೀವಿ. ನನ್ನ 2 ಮಕ್ಕಳು ಸಹ ಟ್ರಾಲಿ ತೊಗೊಂಬರ್ತಾರೆ, ಮಲಗಿಸ್ಕೊಂಡು ತೊಳ್ಕೊಂಡು ಹೋಗ್ತಾರೆ ಒಳಗಡೆ. ನನ್ನನ್ನು ಈಚೆಲೆ ಕೂರಿಸ್ತಾರೆ. ಬರೀ 5ರಿಂದ 10 ನಿಮಿಷ ಈಚೆ ಬರ್ತಾರೆ. ನನ್ನ 2 ಮಕ್ಕಳು ಅಳ್ಕೊಂಡು ಈಚೆ ಬರ್ತಾರೆ. ಅದರಲ್ಲಿ ನನ್ನ ಚಿಕ್ಕ ಮಗ 2 ಕೈನೂ ಹಿಂಗೆ ಅಂದ್ಕೊಂಡು ಬಂದ್ಬಿಡ್ತಾನೆ ಈಚೆ, ಪಪ್ಪ ಇಲ್ಲ ಅಂತ. ಹೃದಯನೇ ಒಡೆದೋಯ್ತು ನನಗೆ. ನಾನು ಎಷ್ಟು ಬಡ್ಕೊಂಡಿದ್ದೀನಿ, ಎದೆ ಒಡ್ಕೊಂಡಿದ್ದೀನಿ ಅಂದರೆ, ಅಲ್ಲಿದ್ದಂಥ ವಾರ್ಡಲ್ಲಿದ್ದಂಥವರೆಲ್ಲ ಹೊರಗಡೆ ಬಂದ್ಬಿಟ್ರು ನನ್ನ ಆ ಕಿರ್ಚಾಟಕ್ಕೆ. ಅಯ್ಯಪ್ಪ, ಈಗ ಚೆನ್ನಾಗಿದ್ರಲ್ಲಪ್ಪ, ಈಗ ನನ್ನ ಜೊತೆ ಮಾತಾಡಿದ್ರಲ್ಲ, ಅಷ್ಟೊಂದು ಖುಷಿಯಾಗಿದ್ರಲ್ಲ, ನೀವಿಲ್ವಾ ಇನ್ನಿಲ್ವಾ ನಮ್ಮ ಜೊತೆ, ಇನ್ನಿರಲ್ವಾ ನೀವು ಅನ್ನುವಂಥ ಆ ಆರ್ತನಾದ ನನ್ನನ್ನು ಹೃದಯ ಒಡೆದೋದಂಗೆ ನನಗೆ ಮಾಡ್ತು. ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಒಂದು ಅವಕಾಶ ಸಿಗ್ತಿತ್ತು. ಹಾಗಿದ್ದವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ. ಹೃದಯ ಒಂದು ಕ್ಷಣಕ್ಕೆ ಸ್ತಬ್ಧ ಆಗೋಗುತ್ತೆ. ಆವಾಗಲೇ ಅವರು ಕುಸ್ತಿ ಕೆಳಗೆ ಬಿದ್ದಿರುವಂಥದ್ದು.
ನೋಡಿ, ಅಷ್ಟು ಚೆನ್ನಾಗಿದ್ದಂಥ ವ್ಯಕ್ತಿ ಯಾವುದೇ ನೋವಿರಲಿಲ್ಲ, ಏನಾದರೂ ಒಂದು ಸಿಮ್ಟಮು ಕೂಡ ಕೊಟ್ಟಿಲ್ಲ. 2 ನಿಮಿಷಕ್ಕೆ ಇಲ್ದಂಗೆ ಆಗ್ಬಿಟ್ರಲ್ಲ, ಹೆಂಗೆ ತಡ್ಕೋಬೇಕು ಹೇಳಿ. ಗುಣ ಬಂಗಾರದಂಥ ಗುಣ. ನೀವು ಹೊಸೊಬ್ಬರು ನೋಡ್ತಾ ಇರಬಹುದು, ನನ್ನ ಸನ್ನಿಧಿ ಲಾಕ್ಸ್ ಅಂತ ಒಂದಿತ್ತು, ಖುಷಿಯ ಲೋಕ ಅಂತ ಒಂದು ಲಾಕ್ಸ್ ಚಾನಲ್ ಇತ್ತು. ಆ ಎಲ್ಲ ವಿಡಿಯೋದಲ್ಲೂ ಕೂಡ ನನ್ನ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ನನ್ನ ಜೊತೆಗೇ ಇರ್ತಾಯಿದ್ರು. ಎಷ್ಟೋ ಹೆಣ್ಮಕ್ಳಿಗೆ ಪ್ರೀತಿಯ ಅಣ್ಣ ಆಗಿದ್ದರು. ನನಗಿಂತನೂ ಸಹ ನಮ್ಮ ಅಣ್ಣ ಇಷ್ಟ, ನಮ್ಮ ಅಣ್ಣನ ಮಾತು ಇಷ್ಟ, ಅಣ್ಣ ಅಡುಗೆ ಮಾಡೋದು ಇಷ್ಟ ಅಂತ ಎಲ್ಲರೂ ಹೇಳ್ತಾಯಿದ್ರು. ಹಿಂಗೆ ಅವ್ರ ಜೊತೆ ನನಗೆ ಒಡನಾಟ ಇತ್ತು. ಕಳ್ಕೊಂಡು 1 ವರ್ಷ ಆಯಿತು. ಆ ನೋವು ನನಗೆ ಮಾತ್ರ ಗೊತ್ತು. ಅವರೆಲ್ಲೂ ಹೋಗಿರಲ್ಲ, ನನ್ನ ಜೊತೆಗೇ ಇದ್ದಾರೆ, ನನ್ನ ಮಕ್ಕಳೊಂದಿಗೆ ಇರ್ತಾರೆ. ಅವ್ರ ಆಶೀರ್ವಾದ ನಮ್ಮನ್ನು ಕಾಯುತ್ತೆ ಅಂತ ನನಗೆ ಗೊತ್ತಿದೆ. ಇಬ್ಬರೂ ಇದ್ದಾರೆ. ನನ್ನ ತಂದೆ ಒಂದು ಕಡೆ, ನನ್ನ ತಂದೆ ಒಂದು ಕಡೆ, ನನ್ನ ಗಂಡ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಒಂದು ಒಳ್ಳೆ ಹಾದಿಲಿ, ಯಶಸ್ಸಿನ ಹಾದಿಲಿ. ನನ್ನ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದುಪ್ಪಟ್ಟು ಅನುಗ್ರಹ ಭಗವಂತನ ರೂಪದಲ್ಲಿ ನನ್ನ ರಾಯರು ನನ್ನನ್ನು ಕೈ ಬಿಡೋದಿಲ್ಲ ಅಂತ ನನಗೆ ಗೊತ್ತಿದೆ. ಕೇಳಿದ್ರಿ, ಇಷ್ಟ ಆಗಿತ್ತು ನಮ್ಮನೆಯವ್ರನ್ನ ಕಳ್ಕೊಂಡಂಥ ಆ ಕ್ಷಣ. ನಮ್ಮನೆಯವ್ರು ಏನು ಕೆಲಸ ಮಾಡ್ತಾಯಿದ್ರು ಅಂತ ಕೇಳಿದಿರಿ. ನಮ್ಮನೆಯವರು ಒಂದು ಪ್ರೈವೇಟ್ ಕಂಪ್ನಿ, ಅದು ಸುಮಾರು 30 ವರ್ಷ ಒಂದೇ ಕಂಪನಿಯಲ್ಲಿ ಅವರು ವರ್ಕ್ ಮಾಡಿದ್ದಂಥ ಎಕ್ಸ್ಪೀರಿಯೆನ್ಸ್ ಅವರಲ್ಲಿತ್ತು. ಡೆಲ್ಲಿ ಹೆಡ್ ಬ್ರ್ಯಾಂಚಲ್ಲಿ ನಮ್ಮನೆಯವರು ವರ್ಕ್ ಮಾಡ್ತಾಯಿದ್ರು. ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು. ಸೆಕ್ಯೂರಿಟಿ ಏಜೆನ್ಸಿ ಅದು. ಜನರಲ್ ಮ್ಯಾನೇಜರ್ ಆಗಿ ಒಂದು ಒಳ್ಳೆ ಪೋಸ್ಟಲ್ಲೇ ಇದ್ದರು ಅವರು. ಆದರೆ ಇದ್ದಿದ್ದು ಪ್ರೈವೇಟ್ ಕಂಪ್ನಿ. ಬೆಂಗಳೂರಿಂದ ಮೈಸೂರು ಬರ್ತೀವಿ, ಮೈಸೂರಿಂದ ಹುಣಸೂರಿಗೆ ಬರ್ತೀವಿ. ಸಾಕು 30-35 ವರ್ಷ ಒಂದು ಕಂಪ್ನೀಲಿ ಅದೇ ಫೀಲ್ಡಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸ್ವಂತ ಏನಾದರೂ ಮಾಡಿ ಮಕ್ಕಳೊಟ್ಟಿಗೆ ಒಂದು ಕಂಪ್ನಿನ ಕಟ್ಟಬೇಕು ಅಂತ ಹೇಳಿ ಬರೋದು. ಆದರೆ ಭಗವಂತನ ಇಚ್ಛೆ ಬೇರೆಯೇ ಇತ್ತು. ಅದು ನನ್ನ ಬದುಕಿನಲ್ಲಿ ನಡೆದು ಹೋಯಿತು. ಇಷ್ಟಾಗಿತ್ತು ನನ್ನ ಈ ಒಂದು ಅಗಲಿಕೆಯ ನೋವಿನ ಕತೆ. ನೀವು ಕೇಳಿದ್ದಕ್ಕೆ ಇಷ್ಟನ್ನು ನಾನು ಹೇಳಿದ್ದೀನಿ. ಯಾರೋ ನಿಮಗೇನಾದ್ರು ಬೋರ್ ಆಯ್ತಾ ಬೇಜಾರಾಯ್ತಾ ಗೊತ್ತಿಲ್ಲ, ಹೇಳ್ಕೋಬೇಕಿತ್ತು, ಅವ್ರು ಕೇಳಿದ್ರು, ನಾನು ಹೇಳಿದ್ದೀನಿ. ಆಯಿತಾ? ಇಷ್ಟ ಆಗಿತ್ತು ನಮ್ಮ ಬದುಕಿನ ಜರ್ನಿ. ಕಳ್ಕೊಂಡು 1 ವರ್ಷ ನಮ್ಮ ಬದುಕನ್ನು ಸಾಗಿಸ್ಕೊಂಡು ಮುಂದೆ ಬಂದಿದ್ದೀವಿ. ಈ 365 ದಿನದಲ್ಲಿ ಅವರು ದೈಹಿಕವಾಗಿ ಇಲ್ಲ ಅಂದರೂ ಸಹ ಮಾನಸಿಕವಾಗಿ ಮನಸ್ಸು ತುಂಬ ನಮ್ಮ ಮನೆಯಲ್ಲಿದ್ದಾರೆ. ಒಂದು ಕ್ಷಣನೂ ಕೂಡ ಅವ್ರನ್ನ ಮರ್ತು ಬದುಕಿಲ್ಲ ನಾವು. ಅವರ ನೆನಪಿನೊಂದಿಗೆ ಬದುಕನ್ನು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಯೂಟ್ಯೂಬ್ ನನ್ನ ಒಂದು ಕುಟುಂಬ ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ನಾನು ಕೆಲವನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಮನಸ್ಸಿನ ಭಾರ ನೋವನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ನಮ್ಮ ಮನೆಯವರು ಹೋದಾಗ ಸತತವಾಗಿ 3 ತಿಂಗಳು ನಾನು ಲೈವ್ ಮಾಡ್ತಾಯಿದ್ದೆ. ದುಃಖದ ನಾನು ಕಡಿಮೆ ಮಾಡ್ಕೋಬೇಕು, ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾ ಇದ್ದಾಗ ಎಷ್ಟೋ ನೋವನ್ನ ಮರ್ತಿದ್ದೀನಿ ನಾನು. ಆದ್ದರಿಂದ ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾ ಅಂತ ಹೌದು, ಆದರೆ ನಾನು ನನ್ನ ಕುಟುಂಬ ಅಂತ ಭಾವಿಸ್ತೀನಿ ಯಾವಾಗಲೂ ಸಹ. ಎಷ್ಟು ಹೆಣ್ಮಕ್ಳು ನನ್ನ ಜೊತೆ ಮಾತಾಡ್ತಾರೆ, ಅದೆಷ್ಟು ಕೈ ಹಿಡ್ದಿದ್ದಾರೆ ಅಂದರೆ ಅದು ನನಗೆ ಗೊತ್ತು. ಮುಂದೊಂದು ದಿನ ಹೇಳ್ಕೊಳ್ತೀನಿ. ಎಲ್ಲದಕ್ಕೂ ಕೂಡ ನನ್ನ ರಾಯರನ್ನ ನಾನು ನಂಬಿದ್ದೀನಿ. ರಾಯರು ನನ್ನನ್ನು ಕೈ ಬಿಡೋದಿಲ್ಲ. ವಿಧಿಗೆ ತಲೆಬಾಗಿರಬಹುದೇ ಹೊರ್ತು ಕೈ ಬಿಡೋದಿಲ್ಲ. ಒಳ್ಳೆ ಆತ್ಮದೊಂದಿಗೆ, ಒಳ್ಳೆ ಮನಸ್ಸಿರೋರೊಂದಿಗೆ ರಾಯರು ಯಾವಾಗಲೂ ಒಟ್ಟಿಗೆ ಇದ್ದೇ ಇರ್ತಾರೆ. ಒಂದು ದಾರಿ ಮುಚ್ಕೊಂಡ್ರೆ ಮತ್ತೊಂದು ದಾರಿನ ಸೃಷ್ಟಿ ಮಾಡಿಕೊಡ್ತಾರೆ. ಅದರಲ್ಲಿ 2 ಮಾತಿಲ್ಲ ಅನ್ನೋದು ನನ್ನ ನಂಬಿಕೆಯ ಮಾತು. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಿ, ಲೈಕ್ ಕೊಡ್ತಾಯಿಲ್ಲ. ಲೈಕ್ ಕೊಟ್ಟರೆ ಯೂಟ್ಯೂಬ್ ನನ್ನ ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ಆದ್ದರಿಂದ ನಿಮ್ಮೆಲ್ಲರ ಪ್ರೀತಿಯ ಅಮೂಲ್ಯವಾದ ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ, ಆಯಿತಾ? ನೆಕ್ಸ್ಟ್ ಹೊಸ ನನ್ನ ಡೈಲಿ ಬ್ಲಾಗೊಂದಿಗೆ ಬರ್ತೀನಿ. ಅದಕ್ಕೆ ಮುಂಚಿತವಾಗಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಲೇಬೇಕು. ನನ್ನ ವಿಡಿಯೋ, ನಾನು ಏನು ವಿಡಿಯೋ ಮಾಡ್ತೀನಿ, ಏನು ಮಾತಾಡ್ತೀನಿ ಅಂತ ಐಡಲ್ಲಿ ಇತ್ಕೊಂಡು ವಿಡಿಯೋ ನೋಡೋರು ತುಂಬ ಜನ ಇದ್ದೀರಿ. ಅವ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನನ್ನ ಜೊತೆ ನಾವೆಲ್ಲರೂ ಇದ್ದೀವಿ ಅಕ್ಕ ಅಂತ ಹೇಳೋರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮೆಲ್ಲರ ಲೈಕು ಖಂಡಿತ ಬೇಕು, ಕಮೆಂಟು ಕೂಡ ಅಷ್ಟೇ ಮೋಟಿವೇಟ್ ಮಾಡುತ್ತೆ ನನಗೆ. ಹೊಸದಾಗಿ ಏನಾದರೂ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮನುಷ್ಯರ ಜೀವನ ತುಂಬ ಶಾರ್ಟ್ ಲೈಫ್, ತುಂಬ ಚಿಕ್ಕದಾಗಿರುತ್ತೆ. ಸಂತೋಷವಾಗಿರಿ, ಖುಷಿಯಿಂದ ಇರಿ, ಸಂಬಂಧಗಳಿಗೆ ಬೆಲೆ ಕೊಡುವಂಥದ್ದನ್ನು ರೂಢಿ ಮಾಡ್ಕೊಳ್ಳಿ.
ಗಂಡ ಹೆಂಡತಿ ಆಗಿದ್ದೀವಿ ಅಂದರೆ ಅದು ಋಣಾನುಬಂಧ. ಇಂಥ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀವಿ ಅಂದರೂ ಸಹ ಅದು ಋಣ ಇದ್ರೇ ಅದು ಸಾಧ್ಯ ಆಗೋದು. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಂಡು ಅರಿತುಕೊಂಡು ಬದುಕನ್ನು ಸಾಗಿಸಿ. ಯಾಕೆ ಅಂದರೆ ಮನುಷ್ಯರ ಜೀವನ ಶಾಶ್ವತ ಅಲ್ಲ, ಕ್ಷಣಿಕ. ನೀವೇನನ್ನು ತಗೊಳ್ತೀರಿ ಒಳ್ಳೆಯದಾಗಿ ತಗೊಳ್ಳಿ, ಖುಷಿಯಿಂದ ಸಂಭ್ರಮದಿಂದ ಇರೋದನ್ನು ನೋಡ್ಕೊಳ್ಳಿ. ಆಯಿತಾ? ಬರಲಾ? ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.